ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲಿಕಾರ್ಜುನ್ ಪಾಟೀಲ್, ಕಾರ್ಪೊರೇಟ್ ಕೋಚ್, ಮೋಟಿವೇಶ್ನಲ್ ಸ್ಪೀಕರ್. ಸೊ ವೈದ್ಯೋ ನಾರಾಯಣ ಹರಿ ನಾವು ಭಾಳಷ್ಟು ಕೇಳಿದ್ದೀವಿ. ಒಂದ್ಸರಿ ಏನಾಗಿರುತ್ತೆ, ಒಬ್ಬ ಡಾಕ್ಟರ್ ಇಡೀ ಜೀವನ ಪರ್ಯಂತ ದುಡಿದು ಒಂದು ದೊಡ್ಡ ಹಾಸ್ಪಿಟ್ಲೆಲ್ಲ ಕಟ್ಟಿ ಮಗನಿಗೆ MD ಓದಿಸಿರ್ತಾನೆ. ಮಗ MD ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದು ಹೇಳ್ತಾನೆ, ಅಪ್ಪ ನಾನು MD ಮುಗಿಸಿ ಬಂದುಬಿಟ್ಟಿದ್ದೀನಿ ಅಂತ. ಸೊ ತಂದೆಗೆ ಆ ವಯಸ್ಸಾಗಿರುತ್ತೆ. ಆವಾಗ ತಂದೆ ಹೇಳ್ತಾನೆ, ನಾನು ನಿನ್ನ ಕಲಿಸೋದಕ್ಕೆ ಭಾಳ ಪರಿಶ್ರಮ ಪಟ್ಟಿದ್ದೀನಿ, ನೋಡು ಇಷ್ಟೊಂದು ದೊಡ್ಡ ಹಾಸ್ಪಿಟ್ಲ್ ಕಟ್ಟಿದ್ದೀನಿ. ಸೊ ನಾನೊಂದು 4 ತಿಂಗಳು ರೆಸ್ಟ್ ತೊಗೊಳ್ತೀನಿ, ನೀನು ಏನು ಮಾಡು ಅಂತ ಹೇಳಿದರೆ ನನ್ನ ಈ ಒಂದು ಹಾಸ್ಪಿಟಲ್ಲು ಮತ್ತು ನನ್ನ ಎಲ್ಲ ಪೇಷಂಟ್ಗಳನ್ನ ನೋಡ್ಕೊಂಡು 4 ತಿಂಗಳು ಅಂತ ಹೇಳ್ತಾನೆ. ಆವಾಗ ಮಗ ಹೇಳ್ತಾನೆ, ಆಯಿತು ಅಪ್ಪ, ನೀನು ಹೋಗಿ ಪ್ರವಾಸ ಎಲ್ಲ ಇಡೀ ವರ್ಲ್ಡ್ ಟೂರ್ ಮಾಡ್ಕೊಂಡು ಬಾ, ನಿನ್ನ ಹಾಸ್ಪಿಟ್ಲು ಮತ್ತು ನೀನೆಲ್ಲ ಪೇಷಂಟ್ಗಳನ್ನ ನಾನು ನೋಡ್ಕೊಳ್ತೀನಿ, ನಾನು ಕೂಡ ಡಾಕ್ಟರ್ ಇದ್ದೀನಿ ಅಂತ ಹೇಳ್ತಾನೆ. ಸೊ ಆವಾಗ ತಂದೆ ಪ್ರವಾಸಕ್ಕೆ ಹೋಗ್ತಾನೆ. ಪ್ರವಾಸ ಮುಗಿಸ್ಕೊಂಡು ವಾಪಸ್ 4 ತಿಂಗಳಾದಮೇಲೆ ಹಾಸ್ಪಿಟ್ಲಿಗೆ ಬರ್ತಾನೆ. ಮನೆಗೆ ಬಂದು ಮಗನ ಹತ್ರ ಮಾತಾಡ್ತಾನೆ, ಹೇಗೆ ನಡೆದಿದೆ ನಮ್ಮ ಬಿಸ್ನೆಸ್ಸು ಅಂತಾನೆ. ಸೊ ಆವಾಗ ಮಗ ಒಂದು ಆಶ್ಚರ್ಯದ ಸಂಗತಿಯನ್ನು ತಂದೆಗೆ ಹೇಳ್ತಾನೆ. ಏನಂದರೆ, ಅಪ್ಪ ನೀನು 4 ತಿಂಗಳು ಏನು ಟೂರ್ಗೆ ಹೋಗಿದ್ಯಲ್ಲ, ನಾನು ನಿನಗೊಂದು ಒಳ್ಳೆಯ ಮೆಸೇಜನ್ನು ಕೊಡ್ಬೇಕಂತ ಮಾಡಿದ್ದೀನಿ, ಒಂದು ಒಳ್ಳೆಯ ಸಂದೇಶ, ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಇದೆ ನನ್ನ ಹತ್ರ ಅಂದಾಗ ತಂದೆ ಕೇಳ್ತಾನೆ, ಏನದು ಅಂತ ಹೇಳ್ತಾನೆ. ನಿನ್ನ ಎಲ್ಲ ಪೇಷಂಟ್ಗಳನ್ನ ನಾನು ಕ್ಯೂರ್ ಮಾಡಿಬಿಟ್ಟಿದ್ದೀನಿ ಅಂತಾನೆ. ಆವಾಗ ತಂದೆ ಒಂದು ಕ್ಷಣ ಸ್ಟನ್ ಆಗಿಬಿಡ್ತಾನೆ. ಮಗನ ಮುಖ ನೋಡ್ತಾನೆ, ಎಂಥ ಮೂರ್ಖತನದ ಕೆಲಸ ಮಾಡಿದೀವ ನೀನು MD ಓದಿಸಿದ್ದೆ ನಾನು ಅವ್ರ ಮೇಲೆ. ಸೊ ಈಗ ನಿನ್ನ ಮಕ್ಕಳಿಗೆ ನೀನು ಹೇಗೆ MD ಓದಿಸ್ತೀಯಾ ಅಂತ ಹೇಳ್ತಾನೆ. ಸೊ ಹಾಗೆ ನಾವೆಲ್ಲ ನೋಡಿದ್ದೀವಿ. ವೈದ್ಯೋ ನಾರಾಯಣ ಹರಿ ಅಂದರೆ ಭಗವಂತ ನಾರಾಯಣನಿಗೆ ಸಮ ಅಂತ ಹೇಳುವಂಥ ಒಂದು ಕಾಲ ಇತ್ತು. ಇವತ್ತು ಅದೇ ವೈದ್ಯಕೀಯ ಒಂದು ಬಿಸ್ನೆಸ್ ಆಗಿದೆ. ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು ಹಾಸ್ಪಿಟ್ಲ್ಗಳಲ್ಲಿ ನಾವು TV ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಆಪ್ರೇಷನ್ನೇ ಮಾಡಿರೋದಿಲ್ಲ, ಸ್ಕ್ಯಾನಿಂಗೇ ಮಾಡೋದಿಲ್ಲ, ಆದರೂ ಕೂಡ ಬಿಲ್ ಮಾಡಿರ್ತಾರೆ. ಏನೂ ಆಗಿಲ್ಲ ಆದರೂ ಕೂಡ ಎಲ್ಲ ಸ್ಕ್ಯಾನ್ಗಳನ್ನ ಮಾಡ್ತಾರೆ. ನಮ್ಮ ಒಂದು ಹಳೆ ಕಾಲದಲ್ಲಿ ನಾಡಿಯನ್ನು ಹಿಡಿದ್ರೆ ನಿಮ್ಮ ಮೈಯಲ್ಲಿ ಏನಾಗ್ತಿತ್ತು, ಮೈಯಲ್ಲಿರುವಂಥ ವೈಬ್ರೇಷನ್ಗಳನ್ನ ಹೇಳ್ತಿದ್ರು. ಈಗ ಡಾಕ್ಟ್ರಿಗೆ ಆ ಜ್ಞಾನ ಇಲ್ಲ. ಇವರೆಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ, ಭಾಳಷ್ಟು ಕಡಿಮೆ, ಕೆಟ್ಟವರು ಒಳ್ಳೆಯವರು ಇಲ್ಲ ಅಂತ ಹೇಳ್ತಾ ಇಲ್ಲ, ಭಾಳ ಕಡಿಮೆ ಒಳ್ಳೆ ಡಾಕ್ಟರ್ಗಳು ಸಿಗ್ತಿದ್ದಾರೆ. ಡಾಕ್ಟರ್ ಹತ್ರ ಹೋಗಬೇಕಾದ್ರೆ ಹುಷಾರಾಗಿರಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.